ನಮ್ಮ ಫಿಲ್ಮ್ ಥ್ರೂಔಟ್ ಚಾಲೆಂಜಿಂಗ್ಗಳನ್ನು ಫೇಸ್ ಮಾಡಿಕೊಂಡೇ ಬಂದಿರುವಂಥದ್ದು. ಮೂರು ಸಲ ರೌಡಿ ಅಟ್ಯಾಕಿಂದ ಹಿಡಿದು ಇವತ್ತು ಅಷ್ಟೇ ಥ್ರೆಟನಿಂಗ್ ಕಾಲ್ಗಳು, ಕೆಟ್ಟ ಕೆಟ್ಟ ಕಮೆಂಟ್ಗಳು, ನೀವು ರಕ್ತಕಾರಿ ಸಾಯ್ತೀರಿ ಅಂತ ನಮ್ಗಳಿಗೆಲ್ಲ ಹೇಳೋವಂಥದ್ದು. ಲಾಟ್ ಆಫ್ ಚಾಲೆಂಜಸ್. ಬಟ್ ಕೊರಗಜ್ಜನ ಒಂದು ಮಾಯಾಶಕ್ತಿ ನಮಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಸಿನಿಮಾ. ನಾನು ವಿದಿನ್ ಎ ಕ್ರೋರ್ ಮಾಡಿರೋಂಥ ಬಜೆಟ್ ಇದ್ದಂಥ ಸಿನಿಮಾ, ಪ್ರೊಡ್ಯೂಸರ್ ಅದನ್ನೊಂದು 3-4 ದಿನದಲ್ಲಿ ಅದನ್ನು ಇದಕ್ಕೆ ಬಜೆಟ್ ಲಿಮಿಟ್ ಮಾಡಬೇಡಿ, ಸಿನಿಮಾ ಒಳ್ಳೆಯದಾಗಲಿ, ಯಾವ ಮಟ್ಟಕ್ಕೆ ಬೇಕು ಆ ಮಟ್ಟಕ್ಕೆ ಮಾಡ್ಕೊಳ್ಳಿ ಅಂತ ಇವತ್ತು ಸುಮಾರು 22-22.5 ಕೋಟಿ ದಾಟಿ ಸಿನಿಮಾ ಆಗ್ತಾ ಇರುವಂಥದ್ದು. ಬಹುಶಃ ಅದು ಕೊರಗಜ್ಜನ ಒಂದು ಕೃಪೆ. ಆ ಮಟ್ಟಕ್ಕೆ ನನ್ನ ಪ್ರೊಡ್ಯೂಸರ್ಗೆ ತ್ರಿವಿಕ್ರಮ್ ಅವರಿಗೆ ಶಕ್ತಿ ಕೂಡ ಕೊಟ್ಟಿದೆ. ಇದರ ಜೊತೆ ನನ್ನ ವಿದ್ಯಾಧರ್ ಎಡಿಟರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಕೂಡ ಈ ಸಿನಿಮಾಕ್ಕೆ ಬರುವಂಥ ಎಲ್ಲ ನೀವೇನು ಹೇಳ್ತೀರಿ ಎಲ್ಲ ತೊಂದರೆಗಳನ್ನಲ್ಲ, ಅವರು ರೌಡಿಗಳ ಅಟ್ಯಾಕ್ ಆದಾಗ ಕೂಡ ವಿದ್ಯಾಧರ್ ಅವ್ರ ಮುಂದೆ ನಿಂತು ಮಾತಾಡಿ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ, ಸೋಮೇಶ್ವರದಲ್ಲಿ ರೌಡಿ ಆದಾಗ. ಸೊ ಆ ಸಮಯದಲ್ಲೆಲ್ಲ ನನಗನ್ಸುತ್ತೆ ಆ ಕೊರಗಜ್ಜ ಶಕ್ತಿ ನಮಗೆ ಇದಕ್ಕೆ ನಮಗೆ ಸಪೋರ್ಟಿವ್ ಆಗಿದೆ ಅಂತ, ನಮ್ಮ ರಕ್ಷಣೆಗಿದೆ ಅಂತ. ಇವತ್ತು ಆಡಿಯೋ ಟೈಮಲ್ಲಿ ನಮಗೆ ಭಾಳಷ್ಟು ಕೆಲವರು ಆಫರ್ಗಳು ಬೇರೆ ಬೇರೆ ಇದ್ದಾಗ ನಮ್ಮ ಸಿನಿಮಾದ ಒಂದು ಬಜೆಟ್ ಕವರ್ ಆಗುವಷ್ಟು ಇವತ್ತು ಜಿ ಮ್ಯೂಸಿಕ್ ನಮ್ಮ ಆಡಿಯೋ ರೈಟ್ಸನ್ನು ಖರೀದಿ ಮಾಡಿದೆ. ನನ್ನ ಸಿನಿಮಾಕ್ಕಿನ್ನ ಏನಾದರೂ ಅದು ಪ್ಲಸ್ ಅಷ್ಟೇ. ಬಿಸ್ನೆಸ್ ವೈಸ್ ಕೂಡ ನನ್ನ ನಿರ್ಮಾಪಕ ಅಫ್ಕೋರ್ಸ್ ಅಷ್ಟು ದೊಡ್ಡ ಅಮೌಂಟ್ ಖರ್ಚು ಮಾಡಿದಾಗ ಒಂದು ಭಯ ಇದ್ದೇ ಇರುತ್ತೆ. ನನಗಂತೂ ಭಾಳಷ್ಟು ದಿನ ನಿದ್ದೆ, ಅಯ್ಯೋ ಏನು ಮಾಡೋದಪ್ಪ, ಯಾಕಂದ್ರೆ ನನ್ನ ಅದೇ ಪ್ರೊಡ್ಯೂಸರ್ ನನ್ನ ಹಿಂದೆ ಒಂದು ಪರಿ ಅಂತ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, ಅದರಲ್ಲಿ ಅವರಿಗೆ ದುಡ್ಡು ಬಂದಿಲ್ಲ. ಅದು ನನಗೆ ಹೋಯ್ತು. ಆದರೂ ಕೂಡ ಅವ್ರು ನನಗೆ ಈ ಫಿಲ್ಮ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೊಟ್ಟರು. ನನಗೆ ಗೊತ್ತಿಲ್ಲ ನಾನು ಪ್ಯಾನ್ ಇಂಡಿಯಾ ಮಟ್ಟದ ಸಿನಿಮಾ ಮಾಡಲಿಕ್ಕೆ ನನಗೆ ಶಕ್ತನಾ ಅಂತ ನನಗೆ ಗೊತ್ತಿರಲಿಲ್ಲ.